ಸರ್, ನೀವು ಮಂಡಿಸಿರೋದು ರಾಜ್ಯದ್ದು, ದೇಶದ್ದೇನು ಮಂಡಿಸಿಲ್ಲ. ನೀವು ದೇಶದ್ದೇನ ಮಂಡಿಸಿದ್ರೆ ಅದ್ರ ಬಗ್ಗೆನೂ ನಾವು ಕಾಮೆಂಟ್ ಮಾಡ್ತಾ ಇದ್ರಿ. ನೋಡಿ ಸರ್, ಕೇಳಿದ್ರಿ, ಬೇರೆಯವ್ರು ಯಾರು ಕೇಳ್ತಾನೆ ಇರ್ಲಿಲ್ಲ ಸರ್. ಇಷ್ಟೊತ್ತಕ ಸೈಲೆಂಟ್ ಆಗ್ಬಿಟ್ಟಿದ್ರು. ಮುಖ್ಯಮಂತ್ರಿ ಅವ್ರು ಬಂದ್ಮೇಲೆ ಸಮಾಧಾನ ಆಯ್ತಾ ಅಶ್ವತ್ಥನಾರಾಯಣ್? ಸನ್ಮಾನ್ಯ ಅಧ್ಯಕ್ಷರ, ನೋಡಿ ಅವ್ರು ಬಂದಿದ್ದ ಉಪಸ್ಥಿತಿನೇ ನೋಡಿ, ಆಕ್ಷನ್ ಇದೆ. ನಮ್ಮ ರಾಜ್ಯದಲ್ಲಿ ಸಾಲ ಎತ್ತುವಳಿ ಲೋನ್ಸ್ 2021-22ರಲ್ಲಿ 80,641 ಕೋವಿಡ್ ಬಂದಂತ ಸಂದರ್ಭ. ಇಡೀ ರಾಜ್ಯದಲ್ಲಿ ಆದಾಯ ಕುಸಿತ ಆಗಿತ್ತು. 50% ಆದಾಯ ಸಿಗ್ತಾ ಇರಲಿಲ್ಲ. ಬೇರೆ ದಾರಿನೇ ಇರಲಿಲ್ಲ. ಅದು ನಮ್ಮ ರಾಜ್ಯ ಅಲ್ಲ, ಇಡೀ ದೇಶದಲ್ಲಿರೋ ಎಲ್ಲ ರಾಜ್ಯ, ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ದೇಶಗಳು ಕೂಡ ಸಾಲಕ್ಕೆ ಮೊರೆ ಹೋಗುವಂತ ಪರಿಸ್ಥಿತಿ ಇತ್ತು. ಆಗ 21-22ರಲ್ಲಿ 80,641 ಸಾಲ ತಗೊಂಡಿದ್ರು. ಅದಾದ್ಮೇಲೆ 22-23ರಲ್ಲಿ ಕಡಿಮೆ 44,549 ಸಾಲ ಕಡಿಮೆ ಆಯಿತು. ಮತ್ತೆ ಸಿದ್ದರಾಮಯ್ಯನವರು ಎಂಟ್ರಿ ಆದಮೇಲೆ 2023-24 90,280, 24-25 1,07,606, ಈಗ 25-26ರಲ್ಲಿ 1,16,000 ಕೋಟಿ. ಇಷ್ಟು ಸಾಲ. ಅಂದ್ರೆ ಕೋವಿಡ್ ಇದ್ದಾಗ ಕಡಿಮೆ ಸಾಲ, ಸಿದ್ದರಾಮಯ್ಯನವರು ಬಂದ್ಮೇಲೆ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಬಂದ ಮೇಲೆ ಏನೂ ಇಲ್ಲ, ಏನು ಪ್ರಾಬ್ಲಮ್ಸೇ ಇಲ್ಲ. ಪ್ರಾಬ್ಲಮ್ ಹೇಳಿ ನೀವು ಅದರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ, ನೀವು ಏನ್ ಬೇಕಾದ್ರೂ ಹೇಳಿ. ನಾನು ಹೇಳಿದ್ದೀನಿ, ನಾನು ಮಾತಾಡಕ್ ಬಿಟ್ಬಿಡಿ, 1:30 ಒಳಗೆ ಮುಗಿಸ್ಬೇಕು ಅಂತ ಹೇಳಿದ್ದಾರೆ, ಅದಕ್ಕೆ ನಾನು ಮುಗಿಸ್ತೀನಿ. ಅದು ಒಟ್ಟು ನಮ್ದೇನಾಗಿದೆ, ಈ ಬಂಡವಾಳ ವೆಚ್ಚನೂ ಕೂಡ ಬರ್ತಾ ಬರ್ತಾ ಕಡಿಮೆ ಆಗ್ತಾ ಇದೆ. ಗ್ಯಾರಂಟಿ ಯೋಜನೆನೋ ಏನೋ ಗೊತ್ತಿಲ್ಲ, ಅದು ಅವರೇ ಹೇಳಿ ಏನು ಅಂತ. ಬಂಡವಾಳ ವೆಚ್ಚನೂ ಕೂಡ 17.8% ನಿಂತಿದೆ ನಮ್ದು ವೆಚ್ಚ. ಅಂದ್ರೆ ಇದರಿಂದ ಮೂಲ ಸೌಕರ್ಯಗಳು ಏನು ಕೊಡಬೇಕಾಗಿತ್ತು, ಮೂಲ ಸೌಕರ್ಯಗಳು ಏನು ನಾವು ಕೊಡಬೇಕಾಗಿತ್ತು, ಅದು ಕೊಡಕ್ ಆಗ್ತಾ ಇಲ್ಲ. ಯಾಕಂದ್ರೆ ಅಭಿವೃದ್ಧಿ ಎಲ್ಲಿದೆ? ಕಳೆದ 2 ವರ್ಷದಲ್ಲಿ ಯಾವ ವಿಧಾನಸಭಾ ಕ್ಷೇತ್ರಕ್ಕೆ ದುಡ್ಡು ಕೊಟ್ಟಿದ್ದೀರಾ ಅಭಿವೃದ್ಧಿಗೋಸ್ಕರ? ಅಭಿವೃದ್ಧಿಗೋಸ್ಕರ ಯಾವುದೇ ದುಡ್ಡನ್ನ ನೀವು ಕೊಟ್ಟಿಲ್ಲ, ಇದುವರೆಗೂ ಕೊಟ್ಟಿಲ್ಲ. ಅಭಿವೃದ್ಧಿಗೋಸ್ಕರ ಹಣನೇ ಕೊಟ್ಟಿಲ್ಲ ನೀವು ಅಭಿವೃದ್ಧಿಗೋಸ್ಕರ. ಅದರಿಂದ ನೋಡಿ, ಕಳೆದ ಬಾರಿ 2024 100 ಕೋಟಿ ಕೊಟ್ಟಿಲ್ಲಪ್ಪ, 10 ಕೋಟಿ ಕೊಟ್ಟವ್ರು. ನಮ್ಮ ತಾಲೂಕಿಗೆ ಇಲಾಖೆ ವತಿಯಿಂದ ವಿಶೇಷ ಅನುದಾನ ಕೊಟ್ಟಿರ್ತಕ್ಕಂಥ 100 ಕೋಟಿ ಆಗಿದೆ. ಸುಳ್ಳು ದಾಖಲೆ ಹೋಗ್ಬಾರ್ದು. 100 ಕೋಟಿ ಇಲಾಖೆ ಕೊಟ್ಟಿರೋದು. ಈಗ ಇಲಾಖೆಯಿಂದ ಹೋಗಿರ್ತಕ್ಕಂಥದ್ದು ಸಹ ಅಭಿವೃದ್ಧಿ ಕೆಲಸಕ್ಕೇನೆ. ವಿಶೇಷ ಅನುದಾನ ಕೊಟ್ಟರು ಮಾತ್ರ ಅಭಿವೃದ್ಧಿ ಕೆಲಸಕ್ಕೆ ಅಂತಲ್ಲ. ಇಲಾಖೆಯಿಂದ ಅಪೆಂಡಿಕ್ಸ್ ಸರ್ಕಾರ ಬಜೆಟ್ ಕೊಟ್ಟಿರ್ತಕ್ಕಂಥದ್ದು. ನೀವು ನಿಮ್ ಸರ್ಕಾರ ಇದ್ದಾಗ ಹೆಂಗ್ ಕೊಟ್ಟಿದ್ದು? ನೌಕರ ಸಂಬಳ ಸೇರಿಯೋ ಬಿಟ್ಟ? ನೌಕರ ಸಂಬಳ ಸೇರಿಸಿ ಹೇಳಿಲ್ಲ ನಾನು. 100 ಕೋಟಿ ಅವ್ರು ಮಾತಾಡಕ್ ಬಿಡ್ರಿ, ಮಾತಾಡ್ಲಿ, ಅವ್ರು ಹೇಳಿ ಮುಗಿಸ್ತಾರ. ಸನ್ಮಾನ್ಯ ಅಧ್ಯಕ್ಷರೇ, ಕಳೆದ ಬಾರಿ ನಮ್ಮ ಬಜೆಟ್ ಅಲ್ಲಿ 1.89 ಲಕ್ಷ ಕೋಟಿ ಅಂದಾಜಿಸಿತ್ತು ಆದಾಯ ಬರ್ತೈತೆ ಅಂತ. ಅಷ್ಟು ಬರಲೇ ಇಲ್ಲ ಆದಾಯ. ಅದು ಕಡಿಮೆ ಆಯಿತು ಆದಾಯ. ಈ ಸರಿ 2025-26ಕ್ಕೆ 2.08 ಲಕ್ಷ ಗುರಿ ಇಟ್ಕೊಂಡಿದ್ದಾರೆ. ಅದಕ್ಕೆ ಬೇರೆ ಬೇರೆ ಆದಾಯ ಬರುತ್ತೆ ಅಂತ ನನಗನ್ಸ್ತೈತೆ. ಅಷ್ಟು ದಾಟಕ್ಕೆ ಸಾಧ್ಯನೇ ಇಲ್ಲ. ಅಬ್ಕಾರಿ ಮೇಲೆ ಹಾಕಿದ್ದಾರೆ 40,000 ಕೋಟಿ ಬರ್ತೈತೆ ಅಂತ. ಅಂದ್ರೆ ಸರ್ಕಾರದ ನೀತಿ ಏನು ಅಂತ ಹೇಳಿದ್ರೆ, ಎಣ್ಣೆ ಕುಡಿಯೋರ್ನ ಜಾಸ್ತಿ ಮಾಡಬೇಕು ಅಂತ ಮುಖ್ಯಮಂತ್ರಿಗಳು 40,000 ಕೋಟಿ ಮಾಡಿದ್ದಾರೆ. ಬರಲಿ, ಇದು ಆದಾಯ ಬರಲಿ, ಆದಾಯಕ್ಕೆ ಬರಲಿ. ಗುರಿ ಜಾಸ್ತಿ ಮಾಡಿದ್ದಾರೆ. ಅಭಿವೃದ್ಧಿ ಗುರಿ ಜಾಸ್ತಿ ಮಾಡಿಲ್ಲ. ಅಭಿವೃದ್ಧಿಗೆ ಏನು ಹಣ ಕೊಡಬೇಕಾಗಿತ್ತು ಆ ವಿಧಾನಸಭೆಯಲ್ಲಿ, ಆ ರಾಜ್ಯಕ್ಕೆ, ಜಿಲ್ಲೆಗಳಿಗೆ, ತಾಲೂಕುಗಳಿಗೆ ಏನು ಕೊಡಬೇಕಾಗಿತ್ತು ಅದರ ಗುರಿ ಜಾಸ್ತಿ ಮಾಡ್ಕೊಂಡಿಲ್ಲ. ಎಣ್ಣೆ ಹೊಡೆಯೋರಿಗೆ ಇನ್ನಷ್ಟು ಎಣ್ಣೆ ಹೊಡೀರಿ ಅಂತ ಗುರಿ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಅದು ಮುಖ್ಯಮಂತ್ರಿಗಳು ಬಂದ ತಕ್ಷಣ, ಕೂತ್ಕೊಂಡ ತಕ್ಷಣನೇ
ಒಂದು ಡೈಲಾಗ್ ಹೊಡೆದ್ಬಿಟ್ರು. ಹೆಂಗನ ಇರಲಿ ಒಂದು ಕೇವಿಯಟ್ ಹಾಕ್ಬಿಟ್ಟು ಆ ಕಡೆ ತಿರುಗಿಸ್ಬಿಟ್ರು. ನಾವು ಈ ದಾರಿ ಓದ್ತಾ ಇದ್ರೆ ನಾವು ತಿರುಪತಿಗೆ ಹೋಗೋಣ ಅಂದ್ರೆ ಇವ್ರು ಧರ್ಮಸ್ಥಳಕ್ಕೆ ತಿರುಗಿಸ್ಬಿಟ್ರು. ಅವರೇ ನಾನು ಹೇಳೋದು. ಕೇಂದ್ರ ಸರ್ಕಾರನೂ ಸಾಲ ಮಾಡ್ತೈತೆ, ಮಾಡೋದು ಇಲ್ಲ ಅಂತ ನಾನು ಹೇಳಲ್ಲ. ಎಲ್ಲ ದೇಶಗಳು ಸಾಲ ಮಾಡ್ತೈತೆ, ಎಲ್ಲ ರಾಜ್ಯಗಳು ಸಾಲ ಮಾಡ್ತಾ ಇದ್ದಾರೆ, ಸಾಲ ಮಾಡ್ತಾರೆ. ಮಾಡೋದು ಸಮಸ್ಯೆ ಅಲ್ಲ. ಆದರೆ ಮಾಡಿದ್ದ ಸಾಲನ ನೀವು ಯಾವ ರೀತಿ ಖರ್ಚು ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟು. ನಮ್ಮ ಇವರು ಸಿದ್ದರಾಮಣ್ಣ ಅವರು 16 ಬಡ್ಜೆಟ್ ಮಂಡನೆ ಮಾಡಿರೋರು. ಇದೇನು ಹೊಸ ಬಡ್ಜೆಟ್ ಅಲ್ಲ. ಎಲ್ಲರೂ ಹೇಳ್ತಾರೆ, ಬಹಳಷ್ಟು ಜನ ನಮ್ಮ ಹತ್ರ ಮಾತಾಡುವಾಗ ಕಾಂಗ್ರೆಸ್ MLAಗಳು ಮಂತ್ರಿಗಳು ಹಾಗೆ ಸಿಗ್ತಾರಲ್ಲ, ಕಾಫಿಗೆ ತಿಂಡಿಗೆಲ್ಲ ಸಿಕ್ಕಿದಾಗ ಅವ್ರು ಹೇಳ್ತಾರೆ, ಮೊದಲು ಸಿದ್ದರಾಮಣ್ಣನೇ ಬೇಡ, ಈಗ ಯಾಕೋ ಒಂಥರ ಔಟ್ ಅವ್ರೆ, ಡಲ್ ಔಟ್ ಅವ್ರೆ ಅಂತ. ಬಡ್ಜೆಟ್ಟು ಡಲ್ ಔಟ್ ಐತೆ, ಡಲ್ ಔಟ್ ಐತೆ. ನಾವು ಸ್ಟ್ರಾಂಗ್ ಆತಾರೆ ಅನ್ಕೊಂಡಿದ್ರಿ, ಬರ್ತಾ ಬರ್ತಾ ಅದೇನೋ ಹುಣಸೆ ಮರ ಏನೋ ಹೇಳ್ತಾರಲ್ಲ, ಹುಳಿ ಮುಪ್ಪಾದ್ರು ಹಂಗಾತತೆ ಅಂತ ನಾವು ತಿಳ್ಕೊಂಡಿದ್ರಿ.